ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆ ನಡೆಸಲಾಗಿದೆ. ಇತ್ತ ಬೆಳಗಾವಿಯಲ್ಲೂ ಕೂಡ ತೀವ್ರವಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಬ್ರಾಹ್ಮಣ ಸಮಾಜ ತೀವ್ರವಾಗಿ ಆಕ್ರೋಶ ಹೊರಹಾಕಿದೆ. ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪೂರ್ವಕವಾಗಿ ಮಾಡಿರುವಂಥದ್ದು, ಉದ್ದೇಶಪೂರ್ವಕವಾಗಿ ಜನಿವಾರ ತೆಗೆಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಯಾಕಂದ್ರೆ ಒಂದು ಕಡೆ ಆಗಿದ್ರೆ, ಎರಡು ಕಡೆ ಆಗಿದ್ರೆ ಓಕೆ, ಏನೋ ಬೈ ಚಾನ್ಸ್ ಆಯಿತು ಅಂತ ಹೇಳಬಹುದು. ಆದರೆ ಅದೇ ಒಂದು ಜನಿವಾರ ತೆಗೆಸುವಂತಹ ಪ್ರಕ್ರಿಯೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆದಾಗ ಸಹಜವಾಗಿ ಇಂತಹದ್ದೊಂದು ಆರೋಪ ಕೇಳಿಬರುತ್ತೆ. ಉದ್ದೇಶಪೂರ್ವಕವಾಗಿ ಜನಿವಾರ ತೆಗೆಸಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದು ಸನಾತನ ಹಿಂದೂ ಧರ್ಮಕ್ಕೆ ಮಾಡಿದಂತಹ ಅಪಮಾನ. ಯಾರು ಅಪಮಾನ ಮಾಡಿದ್ದಾರೆ ಅವರ ವಿರುದ್ಧ ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು. ಈ ರೀತಿಯಾದಂತಹ ಘಟನೆಗಳು ಮತ್ತೊಮ್ಮೆ ಪುನರಾವರ್ತನೆ ಆಗದಂತೆ ಎಚ್ಚರ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಶಾಸಕ ಅಭಯ್ ಪಾಟೀಲ್ ಅವರು ಕೂಡ ಭಾಗಿಯಾಗಿದ್ದರು. ಸರ್ವೇ ಜನಃ ಸುಖಿನೋ ಭವಂತು ಅನ್ನುವಂತಹದ್ದು ನಮ್ಮ ಬ್ರಾಹ್ಮಣರ ಧ್ಯೇಯವಾಕ್ಯವಾಗಿದೆ. ಇಂತಹ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಜನಿವಾರವನ್ನು ಧರಿಸಿ ಜಗದೋದ್ಧಾರಕ್ಕೆ ನಿಂತಹ ನಮ್ಮ ಬ್ರಾಹ್ಮಣರು ಯಾರಿಗೂ ಯಾವುದೇ ರೀತಿಯಿಂದ ಯಾವುದೇ ತೊಂದರೆಯನ್ನು ಮಾಡದಂತಹ ಒಂದು ಸಮಾಜಕ್ಕೆ ಈ ಒಂದು ಘಟನೆಯಿಂದ ಬಹಳ ದುಃಖವಾಗಿದೆ. ನಾವು ಈ ಘಟನೆ ಅಂದರೆ ಜನಿವಾರಕ್ಕೆ ಕೈ ಹಾಕಿ ಅದನ್ನು ಕಟ್ ಮಾಡಿಸಿ ಆ ವಿದ್ಯಾರ್ಥಿಗೆ ಅಪಮಾನ ಮಾಡಿ ಅವನಿಗೆ ಪರೀಕ್ಷೆ ಕೂಡಲು ಅವಕಾಶ ಕೊಡದಂತೆ ಮಾಡಿದಂತಹ ಒಂದು ಏನು ಘಟನೆ ಬೆಂಬಲಕ್ಕಿಂತ ಹೆಚ್ಚಿನ ಪ್ರಶ್ನೆ ಇದೆ. ಆಯಾ ಧಾರ್ಮಿಕ ಭಾವನೆಗಳನ್ನ ಅನುಗುಣವಾಗಿ ಆಚಾರ ವಿಚಾರಗಳು ಇರ್ತಾವೆ. ನೀವು ಆ ಸಮಾಜ ವಿದ್ಯಾರ್ಥಿಗಳನ್ನ ಜನಿವಾರ ತೆಗೆಸುವಂಥದ್ದು ಅಷ್ಟೇ ಅಲ್ಲ, ಅದನ್ನು ಕತ್ತರಿಸುವಂಥದ್ದು ಎಷ್ಟು ಧೈರ್ಯ ಇರ್ಬೋದು ನೋಡ್ರಿ. ಇವ್ರ ಕೈ ಕತ್ತರಿಸಿರ ಈ ಬೆಳಗ್ಗೆ ಹೇಳಿಕೆ ಅವ್ರ ಕೈ ಕತ್ತರಿಸುವಂಥದ್ದು ಪದವಾ ಹೊಡೆದಿದ್ದು ಬೇರೆ ಆಗಿದೆ ಅವ್ರ ಕೈ ಕತ್ತರಿಸಂತೇಳಿ. ಆದರೆ ಸಮಾಜ ಶಾಂತ ರೀತಿಯಿಂದ ಇವತ್ತು ಪ್ರತಿಭಟನೆ ಮಾಡಾಗ್ತದೆ. ಬರೀ ಈ ಸಮಾಜದ ಹಿಡಿದು ಇಡೀ ಹಿಂದೂ ಸಮಾಜ ಒಂದಲ್ಲ. ಅದಕ್ಕೆ ನಾನು ಇದನ್ನು ಖಂಡಿಸ್ತೇನೆ. ಇನ್ನು ಸಿಇಟಿ ಪರೀಕ್ಷೆ ನಡೆದಂತಹ ಸಂದರ್ಭದಲ್ಲಿ ಜನಿವಾರ ತೆಗೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಆಕ್ರೋಶ ಮತ್ತಷ್ಟು ತೀವ್ರವಾಗ್ತಾ ಇರುವ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಯಾವ ಅಧಿಕಾರಿ ಈ ರೀತಿಯಾಗಿ ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಯಾವ ಸಿಬ್ಬಂದಿಗಳು ಈ ರೀತಿಯಾದಂತಹ ಘಟನೆಗೆ ಕಾರಣರಾಗಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಆಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಜೋರ್ ಗಲಾಟೆ ಆಗ್ತಿದೆ. ಯಾವ ಅಧಿಕಾರಿಗಳನ್ನ ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ಜನಿವಾರದ್ದು ಜೋರ್ ಗಲಾಟೆ ಆಗ್ತಿದೆ. ಯಾವ ಅಧಿಕಾರಿಗಳನ್ನ ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ಜನಿವಾರದ್ದು ಜೋರ್ ಗಲಾಟೆ ಆಗ್ತಿದೆ. ಯಾವ ಅಧಿಕಾರಿಗಳನ್ನ ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ಜನಿವಾರದ್ದು ಜೋರ್ ಗಲಾಟೆ ಆಗ್ತಿದೆ. ಯಾವ ಅಧಿಕಾರಿಗಳನ್ನ ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡು